ಒನ್ ಪ್ಲಸ್ ಅಂದ್ರೆ ನಮ್ಗೆ ನೆನಪಾಗೋದು ಅದೊಂದು ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ ಅಂತ. ನಾನು ಈಗ ಆಲ್ರೆಡಿ ರಿವ್ಯೂ ಮಾಡಿರುವಂಥ ಒನ್ ಪ್ಲಸ್ 13 ಫೋನ್ ತುಂಬಾ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಕಮ್ಮಿ ಪ್ರೈಸ್ ಅಲ್ಲಿ ಹುಡುಕ್ತಿರೋರಿಗೆ ನಾನು ಇವತ್ತು ರಿವ್ಯೂ ಮಾಡಕ್ ಬಂದಿರೋದೆ ಒನ್ ಪ್ಲಸ್ 13R. ಈ ಫೋನ್ ನಾನು ಸ್ವಂತ ದುಡ್ಡಿಂದ ಪರ್ಚೇಸ್ ಮಾಡಿ ರಿವ್ಯೂ ಮಾಡ್ತಿರೋದು. ಈ ವಿಡಿಯೋದಲ್ಲಿ ನಿಮ್ಗೆ ಎಲ್ಲಾದ್ರೂ ಒಂದ್ ಸ್ವಲ್ಪನಾದ್ರು ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದ್ ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನಂತ ಸಣ್ಣ ಕಲಾವಿದ ತುಂಬಾ ಬೆಳಿತಾನೆ. ಈ ಫೋನ್ ಇನ್ಬಾಕ್ಸ್ ಕಂಟೆಂಟ್ಸ್ ನೋಡೋದಾದ್ರೆ ಓಪನ್ ಮಾಡಿದ ತಕ್ಷಣ ಒಂದು ಚಿಕ್ಕದಾಗಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಅದ್ರೊಳಗಡೆ ನಮಗೆ ಯೂಸರ್ ಗೈಡು ಮತ್ತೆ ಬ್ಯಾಕ್ ಕೇಸ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಬ್ಯಾಕ್ ಕೇಸು. ಅದು ಬಿಟ್ಟು ನೆಕ್ಸ್ಟ್ ನೋಡೋದಾದ್ರೆ ನಮ್ಗೆ ಕಾಣೋದೇ ಒನ್ ಪ್ಲಸ್ ಫೋನು. ಅದನ್ನ ಸೈಡ್ ಇಟ್ಟು ನೋಡ್ತೀವಿ ಅಂದ್ರೆ ನಮಗೆ ಫಸ್ಟ್ ಸಿಗೋದೆ 80 ವಾಟ್ಸ್ ಅಡಾಪ್ಟರ್ ಮತ್ತೆ USB ಕೇಬಲ್ ಟೈಪ್ A ಟು ಟೈಪ್ C. ಇದೆಲ್ಲ ಪಕ್ಕಕ್ಕಿಟ್ಟು ಫೋನ್ ರಿವ್ಯೂ ಮಾಡೋಣ ಅಂತ ಬಂದ್ರೆ ಮೊದಲನೇದಾಗಿ ಬರೋದೆ ಪರ್ಫಾರ್ಮೆನ್ಸ್ ಅಂದ್ರೆ ಪ್ರೊಸೆಸರ್. ಇದ್ರಲ್ಲಿ ಕೊಟ್ಟಿರೋದು ಪವರ್ಫುಲ್ ಪ್ರೊಸೆಸರ್ ಸ್ನ್ಯಾಪ್ ಡ್ರ್ಯಾಗನ್ 8 Gen 3. ಹಂಗಂದ್ರೆ ಲಾಸ್ಟ್ ಇಯರ್ ಫ್ಲಾಗ್ಶಿಪ್ ಕಿಲ್ಲರ್ ಫೋನ್ದು ಪ್ರೊಸೆಸರ್ ಇದಕ್ಕೆ ಕೊಟ್ಟಿದ್ದಾರೆ. ಅದು ಬಿಟ್ಟು ನಾನು ಈ ಪ್ರೊಸೆಸರ್ನ ಹಲವಾರು ರೀತಿ ಟೆಸ್ಟ್ ಮಾಡಿದೆ. ಮೊದಲು ಟೆಸ್ಟ್ ಮಾಡಿದ್ದು ನಾನು ಆಂಟುಟೋ ಬೆಂಚ್ ಮಾರ್ಕು. ಈ ಬೆಂಚ್ ಮಾರ್ಕಲ್ಲಿ ನನಗೆ 1.9 ಮಿಲಿಯನ್ವರೆಗೂ ಸ್ಕೋರ್ ಹೋಯಿತು. ಡ್ಯೂರಿಂಗ್ ದಿಸ್ ಟೆಸ್ಟ್ ನನಗೆ 45.6 ಡಿಗ್ರಿ ಸೆಲ್ಸಿಯಸ್ ವರೆಗೂ ಟೆಂಪರೇಚರ್ ರೀಚ್ ಆಯಿತು. ಅದು ಬಿಟ್ಟರೆ ನಾನು ನೆಕ್ಸ್ಟ್ ಟೆಸ್ಟ್ ಮಾಡಿದೆ CPU ಥ್ರೋಟ್ಲಿಂಗ್ ಅಲ್ಲಿ ನನಗೆ ಆಲ್ಮೋಸ್ಟ್ 70% ವರೆಗೂ CPU ಥ್ರೋಟ್ಲ್ ಆಯಿತು. ಎಲ್ಲ ಪಕ್ಕಕ್ಕೆ ನಾನು ನೆಕ್ಸ್ಟ್ ಟೆಸ್ಟ್ ಮಾಡಿದ್ದೆ ಬಿಗ್ ಟೆಸ್ಟ್ ಅಂದ್ರೆ 3D ಮಾರ್ಕ್ ಲೈಫ್ ಟೆಸ್ಟ್ ಮಾಡಿದ್ದು. ಈ ಟೆಸ್ಟ್ ನನಗೆ ಆಲ್ಮೋಸ್ಟ್ ಸ್ಟೆಬಿಲಿಟಿ ಬಂದು 60% ವರೆಗೂ ಸ್ಟೆಬಿಲಿಟಿ ಕೊಡ್ತು. ಡ್ಯೂರಿಂಗ್ ಟೆಸ್ಟ್ 50 ಡಿಗ್ರಿ ಟೆಂಪರೇಚರ್ ವರೆಗೂ ರೀಚ್ ಆಯಿತು. ಕೈಯಲ್ಲಿ ಇಟ್ಕೊಂಡ್ರೆ ನಿಮಗೆ ಬಿಸಿ ಫೀಲ್ ಆಗೋದು ಗೊತ್ತಾಗುತ್ತೆ. ಈ ಚಳಿಗಾಲದಲ್ಲಿ ಎಷ್ಟು ಫೀಲ್ ಆಗ್ತಿದೆ ಅಂದ್ರೆ ನಿಮಗೆ ಸೆಕೆಗಾಲದಲ್ಲಿ ಎಷ್ಟು ಟೆಂಪರೇಚರ್ ವರೆಗೂ ರೀಚ್ ಆಗ್ಬೋದು ಅಂತ ಜಸ್ಟ್ ಥಿಂಕ್ ಮಾಡಿ. ಇದನ್ನೆಲ್ಲ ಪಕ್ಕಕ್ಕಿಟ್ರೆ ರಿಯಲ್ ಟೈಮ್ ಪರ್ಫಾರ್ಮೆನ್ಸ್ ಚೆಕ್ ಮಾಡಕ್ಕಂತ ನಾನು ಆಡಿದ್ದೆ BGMI ಗೇಮ್ನ. ಅದು ಸ್ಮೂತ್ ಅಂಡ್ ಅಲ್ಟ್ರಾ ಎಕ್ಸ್ಟ್ರೀಮ್ ಅಲ್ಲಿ ಆಡಿದ್ದು, ಅಂದ್ರೆ 120 FPS ಅಲ್ಲಿ ಆಡಿದ್ದು. ಈ ಗೇಮ್ನ ನಾನು ಆಲ್ಮೋಸ್ಟ್ 1 hour ವರೆಗೂ ಆಟ ಆಡಿದೆ. ಡ್ಯೂರಿಂಗ್ ದಿಸ್ ಟೆಸ್ಟ್ ಅಲ್ಲಿ ನನಗೆ ಈ ಗೇಮು ಲ್ಯಾಗ್ ಆಗೋದಾಗ್ಲಿ, ಪರ್ಫಾರ್ಮೆನ್ಸ್ ಡೌನ್ ಆಗಲಿ, ಫ್ರೇಮ್ ಡ್ರಾಪ್ಸ್ ಆಗೋದ್ರಲ್ಲಿ ನನಗೆ ಯಾವುದೇ ರೀತಿ ಕಂಡು ಬಂದಿಲ್ಲ. ಡ್ಯೂರಿಂಗ್ ದಿಸ್ ಟೆಸ್ಟ್ ನನಗೆ ಇದು ಟೆಂಪರೇಚರ್ ಬಂದ್ಬಿಟ್ಟು 38 to 40 ಡಿಗ್ರಿ ಸೆಲ್ಸಿಯಸ್ ಅಷ್ಟೇ ನಾನು ಕಂಡು ಬಂದಿದ್ದು. ಒಂದು ಒಳ್ಳೆ ಸೂಪರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತ ಹೇಳ್ಬೋದು. ಇದನ್ನೆಲ್ಲ ಬಿಟ್ಟರೆ ಡೈಲಿ ಲೈಫಲ್ಲಿ ನಾವು ಯೂಸ್ ಮಾಡುವಂಥ ವಾಟ್ಸಪ್, ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದು ಯಾವೆಲ್ಲ ಯೂಸ್ ಮಾಡಿ ಟೆಸ್ಟ್ ಮಾಡಿ ನೋಡಿದಾಗ ನನಗೆ ಯಾವುದೇ ರೀತಿಯ ಲ್ಯಾಗ್ ಆಗಲಿ, ಈಟಿಂಗ್ ಇಶ್ಯೂಸ್ ಆಗಲಿ ಏನು ಕಂಡು ಬಂದಿಲ್ಲ ನನಗೆ. ಓವರ್ ಆಲ್ ಇದ್ರ ಪರ್ಫಾರ್ಮೆನ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಬಟ್ 3D ಮಾರ್ಕ್ ಲೈಫ್ ಟೆಸ್ಟ್ ಮಾಡಿದಾಗ 50 ಡಿಗ್ರಿ ಸೆಲ್ಸಿಯಸ್ ರೀಚ್ ಆಗಿದ್ದು ಅದೊಂದು ಸ್ವಲ್ಪ ಯೋಚನೆ ಮಾಡಬೇಕು. ಅದನ್ನ ಬಿಟ್ಟರೆ ಡೈಲಿ ಲೈಫ್ ಯೂಸ್ ಮಾಡುವಂತ ಎಲ್ಲ ಆಪ್ಸ್ ಈಟಿಂಗ್ ಇಶ್ಯೂಸ್ ಆಗಲಿ ಯಾವುದೇ ಇಶ್ಯೂಸ್ ನನಗೆ ಕಂಡು ಬಂದಿಲ್ಲ. ಈ ಫೋನ್ ಡಿಸ್ಪ್ಲೇ ಬಗ್ಗೆ ಹೇಳ್ಬೇಕಂದ್ರೆ ಈ ಫೋನ್ ಅಲ್ಲಿ ಕೊಟ್ಟಿರೋದು 6.78 ಇಂಚಸ್ 1.5K ರೆಸಲ್ಯೂಷನ್ LTPO AMOLED ಡಿಸ್ಪ್ಲೇ. LTPO ಅಂದ್ರೆ ನೀವು ಯೂಸ್ ಮಾಡೋ ಬೇಸ್ ಮೇಲೆ 1 to 120 Hz ವರೆಗೂ ವೇರಿ ಆಗುತ್ತೆ. ಆಮೇಲೆ ಈ ಫೋನ್ ಅಲ್ಲಿ HDR10+ ಸಪೋರ್ಟ್ ಆಗಿದೆ ಮತ್ತೆ ಡಾಲ್ಬಿ ವಿಷನ್ ಕೂಡ ಸಪೋರ್ಟ್ ಆಗಿದೆ. ಈ ಫೋನ್ ಬ್ರೈಟ್ನೆಸ್ ಬಗ್ಗೆ ಹೇಳೋದಾದ್ರೆ ಈ ಫೋನ್ ಅಲ್ಲಿ 4600 ನಿಟ್ಸ್ ಪೀಕ್ ಬ್ರೈಟ್ನೆಸ್ ನ ಕೊಟ್ಟಿದ್ದಾರೆ. ಟಿಪಿಕಲಿ 1600 ಅಷ್ಟೇ ಇರುತ್ತೆ. ನಾನು ಇಂಡೋರು, ಔಟ್ಡೋರು, ಬಿಸಿಲು ಮತ್ತೆ ನೈಟ್ ಎಲ್ಲ ಟೆಸ್ಟ್ ಮಾಡಿದಾಗ ನನಗೆ ಬ್ರೈಟ್ನೆಸ್ ಅಲ್ಲಿ ಯಾವುದೇ ಇಶ್ಯೂಸ್ ಕಂಡು ಬಂದಿಲ್ಲ. ಬಿಸಿಲಲ್ಲಿ ಕೂಡ ನನಗೆ ಫೋನ್ ನೀಟಾಗಿ ಕಾಣಿಸ್ತಾ ಇತ್ತು. ಡಿಸ್ಪ್ಲೇ ಕಲರ್ ಬಗ್ಗೆ ಮಾತಾಡೋದಾದ್ರೆ ನಾನು ಯೂಸ್ ಮಾಡಿರೋ ಪ್ರಕಾರ ಯೂಟ್ಯೂಬ್, ಪ್ರೈಮ್, ನೆಟ್ಫ್ಲಿಕ್ಸ್ ಎಲ್ಲ ಯೂಸ್ ಮಾಡಿರೋ ಪ್ರಕಾರ ಒಂದು ಪಂಚಿಯರ್ ಕಲರ್ಸ್ ನ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಓವರ್ ಆಲ್ ಡಿಸ್ಪ್ಲೇ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಪ್ರೈಸ್ ರೇಂಜ್ ಅಲ್ಲಿ ಒಂದು ಸಕ್ಕತ್ ಡಿಸ್ಪ್ಲೇ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಫಿಂಗರ್ ಪ್ರಿಂಟ್ ಬಗ್ಗೆ ಮಾತಾಡಿದ್ರೆ ಈ ಫೋನ್ ಅಲ್ಲಿ ಕೊಟ್ಟಿರೋದು ಇನ್ ಡಿಸ್ಪ್ಲೇ ಆಪ್ಟಿಕಲ್ ಫಿಂಗರ್ ಪ್ರಿಂಟ್ ಸೆನ್ಸರ್ ನ. ಇದನ್ನ ನಾನು ವೇರಿಯಸ್ ಮಲ್ಟಿಪಲ್ ಸಿನಾರಿಯೋಸ್ ಅಲ್ಲಿ ಟೆಸ್ಟ್ ಮಾಡಿದಾಗ ನನಗೆ ಒಂದು ಅಕ್ಯುರೇಟ್ ಆಗಿ ಅನ್ಲಾಕ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಇನ್ನು ಈ ಫೋನ್ ಬ್ಯಾಟರಿ ಬಗ್ಗೆ ಮಾತಾಡಿದ್ರೆ ಈ ಫೋನ್ ಅಲ್ಲಿ ಇರೋದು 6000 mAh ಬ್ಯಾಟರಿನ. ಇದನ್ನ ಚಾರ್ಜ್ ಮಾಡಕ್ಕೆ ನಮಗೆ 80 ವಾಟ್ಸ್ ಚಾರ್ಜರ್ ನ ಕೊಟ್ಟಿದ್ದಾರೆ. ಬಟ್ ಇವರೇ ರಿಲೀಸ್ ಮಾಡಿರುವಂತ ಒನ್ ಪ್ಲಸ್ ನಾಡ್ ಅಲ್ಲಿ ನಮಗೆ 100 ವಾಟ್ ಚಾರ್ಜರ್ ಸಿಗ್ತಾ ಇದೆ. ಇದು 25,000ದಲ್ಲಿ 100 ವಾಟ್ ಚಾರ್ಜರ್ ಸಿಗ್ತಾ ಇದೆ. ಬಟ್ ಇದು 40,000 ಕೊಟ್ಟು ನಮಗೆ 80 ವಾಟ್ ಚಾರ್ಜರ್ ಸಿಗ್ತಿದೆ. ಇದನ್ನ ಯಾವ ತರ ಜಡ್ಜ್ ಮಾಡ್ತಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ 80 ವಾಟ್ ಚಾರ್ಜರ್ ಇಟ್ಕೊಂಡು ನಾನು ಫೋನ್ ಚಾರ್ಜ್ ಮಾಡಿದಾಗ 4% ಇಂದ 100% ವರೆಗೂ ಚಾರ್ಜ್ ಆಗಕ್ಕೆ ಇದು ಆಲ್ಮೋಸ್ಟ್ 1 hour ತಗೊಂಡಿದೆ ಅಂತಾನೆ ಹೇಳ್ಬೋದು. ಈ ಫೋನ್ ಸ್ಕ್ರೀನ್ ಆನ್ ಟೈಮ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಹಲವಾರು ಮೂವೀಸ್ ನೋಡಿದೆ ಮತ್ತೆ ಗೇಮ್ ಆಡಿದೆ, 3D ಮಾರ್ಕ್ ಲೈಫ್ ಟೆಸ್ಟ್ ಮಾಡಿದೆ. ನನಗೆ 7 to 8 hours ಸ್ಕ್ರೀನ್ ಆನ್ ಟೈಮ್ ಬಂತು ಅಂತಾನೆ ಹೇಳ್ಬೋದು. ಓವರ್ ಆಲ್ ಬ್ಯಾಟರಿ ಬಗ್ಗೆ ಮಾತಾಡೋದಾದ್ರೆ ಒಂದು ಒಳ್ಳೆ ಬ್ಯಾಟರಿನ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಚಾರ್ಜಿಂಗ್ ಕೂಡ ಚೆನ್ನಾಗೇ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಬಟ್ 40,000 ಕೊಟ್ಟು 80 ವಾಟ್ ಚಾರ್ಜರ್ನ ನೀವು ಎಕ್ಸೆಪ್ಟ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಈ ಫೋನ್ ಸ್ಪೀಕರ್ಸ್ ಬಗ್ಗೆ ಹೇಳೋದಾದ್ರೆ ಈ ಫೋನ್ ಅಲ್ಲಿ ಕೊಟ್ಟಿರೋದು ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್ ನ. ಇದರಲ್ಲಿ ಡಾಲ್ಬಿ ಅಟ್ಮೋಸ್ ನ ಕೊಟ್ಟಿಲ್ಲ. ಲಾಸ್ಟ್ ಜನರೇಷನ್ ರಿಲೀಸ್ ಮಾಡಿರುವಂತ ಒನ್ ಪ್ಲಸ್ 2 ಅಲ್ಲಿ ಡಾಲ್ಬಿ ಅಟ್ಮೋಸ್ ಇತ್ತು. ಬಟ್ ಒನ್ ಪ್ಲಸ್ 13 ಅಲ್ಲಿ ಡಾಲ್ಬಿ ಅಟ್ಮೋಸ್ ನ ರಿಮೂವ್ ಮಾಡಿದ್ದಾರೆ. ಆಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಆಡಿಯೋ ಸೆಪರೇಷನ್ ಆಗಲಿ, ಲೌಡ್ನೆಸ್ ಆಗಲಿ ಚೆನ್ನಾಗೇ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಬಟ್ 40,000 ಅಲ್ಲಿ ಈ ಸ್ಪೀಕರ್ ವರ್ತಿನ ಅಂತ ಕೇಳಿದ್ರೆ ನನ್ನ ಪ್ರಕಾರ ಇಲ್ಲ ಅಂತಾನೆ ಹೇಳ್ತೀನಿ. ಈ ಫೋನ್ ಬಿಲ್ಡ್ ಕ್ವಾಲಿಟಿ ಅಂಡ್ ಡಿಸೈನ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಸುತ್ತ ಮೆಟಾಲಿಕ್ ಫ್ರೇಮ್ ನ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನೋಡಿದ್ರೆ ಗ್ಲಾಸ್ ಸರ್ಫೇಸ್ ನ ಕೊಟ್ಟಿದ್ದಾರೆ. ಮುಂದೆ ನೋಡಿದ್ರೆ ನಿಮಗೆ ಗೊರಿಲ್ಲಾ ಗ್ಲಾಸ್ 7i ಕೊಟ್ಟಿದ್ದಾರೆ. ಕಮ್ಯುನಿಟಿ ಕ್ಯಾಮೆರಾ ಡಿಪಾರ್ಟ್ಮೆಂಟ್ ಈ ಫೋನ್ ಬ್ಯಾಕ್ ಸೈಡ್ ನೋಡಿದ್ರೆ 50 ಮೆಗಾಪಿಕ್ಸೆಲ್ ಮೇನ್ ಕ್ಯಾಮೆರಾ ಕೊಡ್ತಾ ಇದ್ದಾರೆ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಅಂಡ್ 50 ಮೆಗಾಪಿಕ್ಸೆಲ್ 2x ಟೆಲಿಫೋಟೋ ಲೆನ್ಸ್ ನ ಕೊಡ್ತಾ ಇದ್ದಾರೆ ಅಂಡ್ 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕೊಡ್ತಾ ಇದ್ದಾರೆ. ಒಂದೇ ಒಂದು ಕ್ವಶನ್ ಏನಂದ್ರೆ 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮೆರಾ ನೀವು 40,000ದಲ್ಲಿ ಆಕ್ಸೆಪ್ಟ್ ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದ್ರೆ 20,000 ಫೋನ್ ಅಲ್ಲೇ ಇವಾಗ 50 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮೆರಾ ಕೊಡ್ತಾ ಇದ್ರೆ ಇವರು ಬೇರೆ 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮೆರಾ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಓಕೆ, ಕಮಿಂಗ್ ಟು ಕ್ಯಾಮೆರಾ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದ್ರೆ ಬ್ಯಾಕ್ ಸೈಡ್
HDR ಮೇನ್ ಕ್ಯಾಮರಾ ಯೂಸ್ ಮಾಡ್ಕೊಂಡು ಫೋಟೋ ತೆಗೆದಾಗ ಮಾತ್ರ ತುಂಬ ಚೆನ್ನಾಗಿ ಇಮೇಜ್ ಬರುತ್ತೆ ಅಂತಲೇ ಹೇಳ್ಬೋದು. HDR ಪರ್ಫಾರ್ಮೆನ್ಸ್ ಆಗಿರ್ಬೋದು, ಶಾಡೋಸ್ ಆಗಿರ್ಬೋದು, ಹೈಲೈಟ್ಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಟೋನ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಮೇನ್ ಸೆನ್ಸಾರ್ನಿಂದ ಮಾತ್ರ. ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ ನಿಮಗೆ 2 ಫೋಟೋ ತೋರಿಸ್ತೀನಿ ನೋಡಿ, 2 ಮರ ಇರುತ್ತೆ ಅಲ್ಲಿ ನೋಡಿ ಒಂದ್ಸತಿ ಕಾರ್ನರಲ್ಲಿ ಮಾತ್ರ ಎಡ್ಜ್ ವೈಟ್ನಿಂಗ್ ಇಶ್ಯೂ ಅಂತ ಇರುತ್ತೆ. ಅದು ಯಾಕಂದರೆ HDR ಅಲ್ಲಿ ಟಿಪಿಕಲ್ ಆಗಿ OnePlus ಅಲ್ಲಿ ಈ ಇಶ್ಯೂ ಬರ್ತಾ ಇದೆ ಅಂತ ಹೇಳ್ಬೋದು. ಒಂದು 10 ಫೋಟೋ ನೀವು ತೆಗೆದ್ರೆ ಒಂದು 2-3 ಫೋಟೋ ಹಂಗೆ ಬರುತ್ತೆ ಅಂತಲೇ ಹೇಳ್ಬೋದು. ಅದು ಬಿಟ್ಟು ಆಲ್ಮೋಸ್ಟು ನಿಮಗೆ ನೈಟ್ ಟೈಮ್ ಆಗಿರ್ಬೋದು, ಡೇ ಟೈಮ್ ಆಗಿರ್ಬೋದು ಮೈನ್ ಸೆನ್ಸರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಅಂತಲೇ ಹೇಳ್ಬೋದು. ವೆನ್ ಕಮ್ಸ್ ಟು 2x ಟೆಲಿಫೋಟೋ ಲೆನ್ಸ್ ಇದು ಯಾಕೆ ಕೊಟ್ಟಿದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ನೀವು OnePlus 12R ಇಟ್ಕೊಳ್ಳಿ, OnePlus 13R ಇಟ್ಕೊಳ್ಳಿ, 2 ಪಕ್ಕ ಇಟ್ಕೊಂಡು 2x ಫೋಟೋ ಶಾಟ್ಸ್ ನೀವು ತೆಗಿದ್ರೆ ಅಷ್ಟೊಂದು ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗಲ್ಲ. ಓಕೆನಾ, ಇದೊಂದು ಚೂರು ಶಾರ್ಪ್ನೆಸ್ ಇರ್ಬೋದೇನೋ, ಬಟ್ ನನಗಂತೂ ಅಷ್ಟೊಂದು ಡಿಫ್ರೆನ್ಸ್ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂತಲೇ ಹೇಳ್ಬೋದು. ಓಕೆ, ಈ ಒಂದು ಲೆನ್ಸ್ನ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ನನ್ನ ಕೇಳಿದ್ರೆ ಮಾತ್ರ ನೈಟ್ ಟೈಮ್ ಮಾತ್ರ ನೀವು ಹೇಳ್ತೀನಿ ನೋಡಿ, ಎಡ್ಜ್ ಡಿಟೆಕ್ಷನ್ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ನಾನು ನಿಮ್ಗೆ ಫೋಟೋಸ್ ತೋರಿಸ್ತಾ ಇರ್ತೀನಿ ನೋಡಿ, ಆ ಒಂದು ಎಡ್ಜಲ್ಲಿ ಎಲ್ಲೆಲ್ಲಿ ಹೇರ್ಸ್ ಇರುತ್ತೋ ಅಲ್ಲೆಲ್ಲ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಡೇ ಲೈಟಲ್ಲಿ ಮಾತ್ರ ಒಂಚೂರು ಬೆಟರಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಸ್ಕಿನ್ ಟೋನ್ಸ್ ಎಲ್ಲ ಒಂದು ಆಲ್ಮೋಸ್ಟ್ ಒಂದು ಮೇನ್ ಕ್ಯಾಮ್ರಾಗೆ ಈಕ್ವಲ್ ಆಗಿ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಬಟ್ ಅಷ್ಟೊಂದು ನೆಸೆಸಿಟಿ ಇಲ್ಲ ಅಂತಲೇ ಹೇಳ್ಬೋದು. ಈ 2x ಟೆಲಿಫೋಟೋ ಬಗ್ಗೆ ಕೇಳಿದ್ರೆ ಮಾತ್ರ ಒಂದು 3x ಕೊಟ್ಟಿದ್ರೆ, 3x ಪೆರಿಸ್ಕೋಪ್ ಕೊಟ್ಟಿದ್ರೆ ಅದು ಇನ್ನೂ ಸ್ವಲ್ಪ ಅಡ್ವಾನ್ಸ್ಡ್ ಆಗಿರುತ್ತೆ. ನೀವು ನೋಡಿ 2 ಫೋಟೋ ನಾನು ತೋರಿಸ್ತೀನಿ. OnePlus 13 ತಗೊಂಡಿರೋ 3x ಪೆರಿಸ್ಕೋಪಿಕ್ ಲೆನ್ಸ್ನ OnePlus 13R ಅಲ್ಲಿ ತೆಗೆದಿರೋ 2x ಟೆಲಿಫೋಟೋ ಲೆನ್ಸ್ನ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ. ಓಕೆ, ಇದು ಬಿಟ್ಬಿಟ್ಟು 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಬಗ್ಗೆ ಮಾತಾಡಿದ್ರೆ ಇದು ತುಂಬ ವೇಸ್ಟ್ ಸೆನ್ಸರ್ ಅಂತ ಹೇಳ್ಬೋದು. ಡೀಟೇಲ್ಸ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಹೈಲೈಟ್ಸ್ ಆಗಿರ್ಬೋದು, ಯಾವುದಾದ್ರು ನೀವು ತಗೊಳ್ಳಿ ಅಷ್ಟು ವರ್ಸ್ಟಾಗಿ ಪರ್ಫಾರ್ಮ್ ಮಾಡುತ್ತೆ. 8 ಮೆಗಾಪಿಕ್ಸೆಲ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ ಮಾತ್ರ ಅಷ್ಟೊಂದು ಚೆನ್ನಾಗಿ ಇರಲ್ಲ. ಈ ಲೆನ್ಸ್ ಇಟ್ಕೊಂಡು ನೀವು ಫೋಟೋ ತೆಗೆದ್ರೆ ಅದು ಯಾವುದಕ್ಕೆ ಯೂಸ್ ಆಗಲ್ಲ ಅಂತಲೇ ಹೇಳ್ತೀನಿ. ಯಾಕಂದರೆ ಝೂಮ್ ಮಾಡಿದ್ರೆ ನಿಮಗೆ ಅಷ್ಟೊಂದು ಡೀಟೇಲ್ಸ್ ಸಿಗಲ್ಲ ಅಂತಲೇ ಹೇಳ್ತೀನಿ. ಅದು ನೈಟ್ ಟೈಮ್ ಆಗಿರ್ಬೋದು, ಡೇ ಟೈಮ್ ಆಗಿರ್ಬೋದು. ವೆನ್ ಕಮ್ಸ್ ಟು ಸೆಲ್ಫಿ ಕ್ಯಾಮ್ರಾ 60 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದೊಂಚೂರು ಬೆಟರಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಬಟ್ ಈ 40,000 ಆಕ್ಸೆಪ್ಟ್ ಮಾಡ್ಬೋದು ಅಂದರೆ ಒಂದು ದೊಡ್ಡ ಕ್ವಶನ್ ಮಾರ್ಕೆ. ಯಾಕಂದರೆ ನನಗೆ ಅಷ್ಟೊಂದು ಶಾರ್ಪ್ನೆಸ್ ಆಗಿರ್ಬೋದು, ಆ ಕಲರ್ ಸ್ಕಿನ್ ಟೋನ್ಸ್ ಆಗಿರ್ಬೋದು, ಒಂದು 40,000 ಫೋಟೋ ತೆಗಿತಾ ಇದೆ ಅಂತ ಫೀಲಿಂಗೇ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದು ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮಾತಾಡಿದ್ರೆ. ಕಮಿಂಗ್ ಟು ವಿಡಿಯೋಗ್ರಫಿ, ಬ್ಯಾಕ್ ಸೈಡ್ ಮೈನ್ ಸೆನ್ಸರ್ಗೆ ಮಾತ್ರ 4K 60 FPS ಆಫರ್ ಮಾಡ್ತಾ ಇದ್ದಾರೆ ಇವರು. ಅದನ್ನ ಯೂಸ್ ಮಾಡ್ಕೊಂಡು ವಿಡಿಯೋ ತೆಗಿದ್ರೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇರೋದ್ರಿಂದ ತುಂಬ ಸ್ಟೆಬಿಲೈಸ್ ಆಗಿದೆ ವಿಡಿಯೋ ಮಾತ್ರ. ಡೇ ಟೈಮ್ ಆಗಿರ್ಬೋದು, ನೈಟ್ ಟೈಮ್ ಆಗಿರ್ಬೋದು, ಒಂದು ವಿಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿ ಔಟ್ಪುಟ್ ಬರ್ತಾ ಇದೆ ಅಂತ ಹೇಳ್ಬೋದು. ಇಂದು 2x ಟೆಲಿಫೋಟೋ ಲೆನ್ಸಲ್ಲಿ ಮಾತ್ರ ನೀವು ಅನ್ಕೋಬೋದು 4K ರೆಕಾರ್ಡ್ ಮಾಡ್ತಾ ಇದ್ರೆ ಅಲ್ಲಿ 2x ಬರುತ್ತೆ, ಅದು 2x ಟೆಲಿಫೋಟೋ ಲೆನ್ಸ್ ಅನ್ಕೋಬೇಡಿ. ಯಾಕಂದರೆ 2x ಟೆಲಿಫೋಟೋ ಲೆನ್ಸ್ಗೆ ಇವ್ರು ಕೊಟ್ಟಿರೋದು ಬೇರೆ 1080p 30 FPS ಮಾತ್ರ. ಓಕೆನಾ, ಅಂಡ್ ಅಲ್ಟ್ರಾ ವೈಡ್ ಆಂಗಲ್ಗೂ 1080p 30 FPS ಅಲ್ಲಿ ಮಾತ್ರ ಕೊಟ್ಟಿದ್ದಾರೆ ಇವರು ವಿಡಿಯೋ ಕ್ವಾಲಿಟಿ. ಸ್ನ್ಯಾಪ್ಡ್ರಾಗನ್ 8 Gen 3 ಪ್ರೊಸೆಸರ್ ಕ್ಯಾಪಬಲ್ ಇದೆ. 50 ಮೆಗಾಪಿಕ್ಸೆಲ್ ಟೆಲಿಫೋಟೋ ಲೆನ್ಸ್ಗೂ ಆ ಕ್ಯಾಪಬಲ್ ಇದೆ. ಬಟ್ ಇವ್ರು ಯಾಕೆ ಕೊಟ್ಟಿಲ್ಲ ಗೊತ್ತಾ, ನೀವು 13R ಬಿಟ್ಟು 13 ತಗೋಬೇಕಂತ, ಇದು ಬೇಕಂತಾನೆ ಮಾಡ್ತಾ ಇರೋ ಕೆಲಸಗಳು ಈ ಥರ ಮಾಡ್ತಾ ಇದ್ರೆ ಮಾತ್ರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಒಂಚೂರು ರಿಕಮೆಂಡ್ ಮಾಡೋಕ್ಕೆ ಒಂಥರ ಇದೆ ನನಗೆ. ಯಾಕಂದರೆ ಇವಾಗ 1080p 30 FPS ವೀಡಿಯೋ ಇಟ್ಕೊಂಡು ನೀವೇನು ಮಾಡ್ತೀರ ಅಂತ ಹೇಳಿ ನನಗೆ. ಸೊ ದಯವಿಟ್ಟು ಹೇಳ್ತಾ ಇದ್ದೀನಿ, ವೀಡಿಯೋಗ್ರಫಿಯಲ್ಲಿ ಮಾತ್ರ 2x ಟೆಲಿಫೋಟೋ ಲೆನ್ಸು ಆ್ಯಂಡ್ ಅಲ್ಟ್ರಾ ವೈಡ್ ಆಂಗಲ್ ಕ್ಯಾಮ್ರಾ 2 ವೇಸ್ಟಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕಮಿಂಗ್ ಟು ಸೆಲ್ಫಿ ಕ್ಯಾಮ್ರಾ 20,000 ಕ್ಯಾಮ್ರಾದಲ್ಲೂ ಹೇಳ್ತೀನಿ, 20,000 ಫೋನಲ್ಲೂ ಹೇಳ್ತೀನಿ ಆಲ್ಮೋಸ್ಟ್ 4K ರೆಕಾರ್ಡಿಂಗ್ ಕೊಡ್ತಾ ಇದೆ. ಮೋಟೋ 850 ಫ್ಯೂಷನ್ ಆಗಿರ್ಬೋದು, 850 ಪ್ರೋ ಆಗಿರ್ಬೋದು, 850 ನ್ಯೂ ಆಗಿರ್ಬೋದು, ರೀಸೆಂಟಾಗಿ ಬರ್ತಾ ಇರೋ ತುಂಬ ಫೋನ್ಸಲ್ಲಿ 4K ರೆಕಾರ್ಡಿಂಗ್ ಬರ್ತಾ ಇದೆ ಆ ಪ್ರೈಸ್ ಬಕೆಟಲ್ಲಿ ಫ್ರಂಟ್ ಕ್ಯಾಮ್ರಾದಲ್ಲಿ. ಬಟ್ ಈ ಫೋನ್ 40,000 ಇದರಲ್ಲಿ ಫ್ರಂಟ್ ಕ್ಯಾಮ್ರಾಕ್ಕೆ 4K ಕೊಟ್ಟಿಲ್ಲ, ಬೇರೆ 1080p. ಅದನ್ನ ವಿಡಿಯೋ ಕ್ವಾಲಿಟಿ ನಿಮ್ಗೆ ತೋರಿಸ್ತೀನಿ ನೋಡಿ. ಡೇ ಟೈಮ್ ಆಗಿರ್ಬೋದು, ನೈಟ್ ಟೈಮ್ ಆಗಿರ್ಬೋದು, ಅಷ್ಟೊಂದು ಶಾರ್ಪ್ನೆಸ್ ಇಲ್ಲ, ಅಷ್ಟೊಂದು ಕಲರ್ಸು ಇಲ್ಲ, ಬ್ಯಾಕ್ಗ್ರೌಂಡ್ ಬ್ಲೋ ಆಗ್ತಾ ಇದೆ. ಸೊ ವಿಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಮಾತ್ರ ನಾನಂತೂ ಡಿಸಪಾಯಿಂಟ್ ಆಗ್ತೀನಿ. ನೀವು ನೋಡಿರ್ತೀರ ಆಲ್ಮೋಸ್ಟ್, ನಿಮ್ಗೆ ಹೆಂಗಿದೆ ಅಂತ ನೀವೇ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಏನು ಹೇಳ್ತೀನಿ ಅಂದರೆ, ಬ್ಯಾಕ್ ಸೈಡ್ ಮೈನ್ ಸೆನ್ಸಾರ್ ಮಾತ್ರ ಅದು ವಿಡಿಯೋ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಬ್ಯಾಕ್ ಸೈಡ್ ಫೋಟೋಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಒಂಚೂರು ಬೆಟರಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಅದು ಬಿಟ್ಟು 2x ಟೆಲಿಫೋಟೋ ಲೆನ್ಸ್ ಆಗಿರ್ಬೋದು, ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಆಗಿರ್ಬೋದು, ಆ್ಯಂಡ್ ಫ್ರಂಟ್ ಸೈಡ್ ಇರೋ ಸೆಲ್ಫಿ ಕ್ಯಾಮ್ರಾ ಆಗಿರ್ಬೋದು ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಫ್ರಂಟ್ ಸೈಡ್ ಸೆಲ್ಫಿ ಕ್ಯಾಮ್ರಾ ಮಾತ್ರ ಒಂದು ಫೋಟೋಸ್ ಒಂಚೂರು ಚೆನ್ನಾಗಿ ತೆಗಿತಾ ಇದೆ. ಬಟ್ ನಿಮ್ಗೆ ಒಂದು ಫೋಟೋ ತೋರಿಸ್ತೀನಿ ನೋಡಿ, HDR ಫೋಟೋನ ನಾನು ಕೆಳಗಡೆ ಇಟ್ಕೊಂಡು ಮೇಲೆ ಸ್ಕೈ ಇರುತ್ತೆ, ಅಲ್ಲಿ ನನ್ನ ಫೇಸ್ ಫುಲ್ಲು ಸ್ಕಿನ್ ವೈಟ್ನಿಂಗ್ ಮಾಡಿಬಿಟ್ಟಿದೆ, ಎಡ್ಜ್ ವೈಟ್ನಿಂಗ್ ಮಾಡಿಬಿಟ್ಟಿದೆ. ಸೊ ಈ ಥರ ಸ್ವಲ್ಪ ಇಶ್ಯೂಸ್ ಎಲ್ಲ ನಿಮಗೂ ಈ ಫೋನ್ ತೆಗ್ದವಾಗ ಖಂಡಿತ ನೀವು ಬೇರೆ ಮಾಡಲೇಬೇಕಂತಲೇ ಹೇಳ್ತೀನಿ. 40,000 ಇಟ್ಬಿಟ್ಟು ಈ ಫೋನ್
ಐಫೋನ್ ಕ್ಯಾಮರಾಕೋಸ್ಕರ ಮಾತ್ರ ತಗೋಬೇಡಿ ಅಂತ ಮಾತ್ರ ನಾನು ಖಂಡಿತ ಹೇಳ್ತೀನಿ. ಕಮಿಂಗ್ ಟು OS ಡಿಪಾರ್ಟ್ಮೆಂಟ್, Oxygen OS 15 ಕೊಟ್ಟಿದ್ದಾರೆ ವಿತ್ Android 15 ಲಾಸ್ಟ್ ಜನರೇಷನ್ Oxygen OS 14 ಜೊತೆ ಕಂಪೇರ್ ಮಾಡಿದ್ರೆ ಒಂದು ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಅಂತ ಹೇಳ್ಬೋದು. ಆಪ್ ಟು ಸ್ವಿಚ್ ಆಗ್ತಾ ಇದ್ರೆ ರ್ಯಾಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅಂಡ್ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ, ತುಂಬಾ ಸ್ಮೂತ್ ಆಗಿದೆ ಅಂತ ಹೇಳ್ಬೋದು, ಬಟರ್ ಸ್ಮೂತ್ ಆಗಿದೆ ಅಂತ ಹೇಳ್ಬೋದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆಂಡ್ರಾಯ್ಡ್ ರ್ಯಾಂಕಿಂಗ್ ಕೊಟ್ಟರೆ ಮಾತ್ರ ನಾನು ಕೊಟ್ಟರೆ ಮಾತ್ರ OS ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಟಾಪ್ 1 ಕೊಡ್ತೀನಿ Oxygen OS 15ಗೆ. ಈ ಫೋನ್ ಅಪ್ಡೇಟ್ ಬಗ್ಗೆ ಈ ಫೋನ್ ಅಪ್ಡೇಟ್ ಬಗ್ಗೆ ಕೇಳಿದ್ರೆ 4+1 ಇಯರ್ನ ಅವ್ರು ಆಫರ್ ಮಾಡ್ತಾ ಇದ್ದಾರೆ. 4 ಇಯರ್ಸ್ ಆಂಡ್ರಾಯ್ಡ್ ಅಪ್ಡೇಟ್ಸ್ನ 1 ಇಯರ್ ಸೆಕ್ಯೂರಿಟಿ ಅಪ್ಡೇಟ್ಸ್ನ ಆಫರ್ ಮಾಡ್ತಾ ಇರೋದು ಹೇಳ್ಬೋದು. ಹಂಗಾದ್ರೆ ಆಂಡ್ರಾಯ್ಡ್ 19 ವರೆಗೂ ನಿಮ್ಗೆ ಅಪ್ಡೇಟ್ಸ್ ಬರುತ್ತೆ, ಆಂಡ್ರಾಯ್ಡ್ 20 ವರೆಗೂ ಅವ್ರು ಸಪೋರ್ಟ್ ಕೊಡ್ತಾರೆ ಅಂತಾನೆ ಹೇಳ್ಬೋದು. ಟು ಕನ್ಕ್ಲೂಷನ್, ಒಂದು ಮಾತಲ್ಲಿ ಹೇಳಿಬ್ರು, ಈ ಫೋನ್ 40,000ದಲ್ಲಿ ವರ್ತ ನಾವು ತಗೋಬಹುದು ಅಂತ ಹೇಳಿದ್ರೆ ಈ ಒಂದು ರೀಕ್ಯಾಪ್ ಹಾಕೋಣ ಈ ಫೋನ್ ಡಿಪಾರ್ಟ್ಮೆಂಟ್ ಬಗ್ಗೆ. ಸೊ ಪ್ರೋಸ್ ಬಗ್ಗೆ ಮಾತಾಡಿದ್ರೆ ಡಿಸ್ಪ್ಲೇ ಚೆನ್ನಾಗಿದೆ ಅಂಡ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ. 8 Gen 3 ಪ್ರೊಸೆಸರ್ ಒಂದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಬಟ್ ಈ ಫೋನ್ ಕಾನ್ಸ್ ನೋಡಿದ್ರೆ ಒಂದು ಡೀಲ್ ಬ್ರೇಕಿಂಗ್ ಪಾಯಿಂಟ್ ಏನಂತ ಹೇಳ್ತೀನಿ ನೋಡಿ, ಕ್ಯಾಮ್ರಾ ಮಾತ್ರ ಅಷ್ಟೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ. ಈ ಪ್ರೈಸ್ ಬ್ಯಾಕೆಟ್ ಅಲ್ಲಿ ಆಕ್ಸೆಪ್ಟ್ ಮಾಡೋ ಕ್ಯಾಮ್ರಾಸ್ನ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಅಂಡ್ ಇನ್ನೊಂದು ಏನಂದ್ರೆ IP ರೇಟಿಂಗ್ಸ್, ಬೇರೆ IP65 ಕೊಟ್ಟಿದ್ದಾರೆ, IP69 ರೇಟಿಂಗ್ ಕೊಟ್ಟಿಲ್ಲ. 20,000ದಲ್ಲಿ ಬರ್ತಾ ಇರೋ ಪೋಕೋ X7 ಅಲ್ಲಿ ನಮ್ಗೆ IP69 ರೇಟಿಂಗ್ ಕೊಟ್ಟಿದ್ದಾರೆ. 40,000ದಲ್ಲಿ ಬರ್ತಾ ಇರೋ OnePlus 12Rಗೆ IP65 ಮಾತ್ರ ಕೊಟ್ಟಿದ್ದಾರೆ. ಸೊ ಈ ತರ ಸ್ವಲ್ಪ ಕಾನ್ಸ್ ಅಂತೂ ನನ್ನ ಕಣ್ ಕಾಸ್ತಾ ಇದೆ. ಅಂಡ್ ಡಾಲ್ಬಿ ಅಟ್ಮಾಸ್ನ ರಿಮೂವ್ ಮಾಡಿದ್ದಾರೆ. ಸೊ USB 3.2 ಕೊಡ್ತಾ ಇಲ್ಲ. ಸೊ 80 ವಾಟ್ ಚಾರ್ಜರ್, ಈ ತರ ಕಾನ್ಸ್ನ ಮಾತ್ರ ಅನ್ಆಕ್ಸೆಪ್ಟಬಲ್ ಅಂತಾನೆ ಹೇಳ್ಬೋದು. ನನ್ಗೆ ಗೊತ್ತಿರೋ ಪ್ರಕಾರ ನಿಮ್ಮ ಹತ್ರ OnePlus 12R ಇದೆ, 13 ಅಪ್ಗ್ರೇಡ್ ಮಾಡ್ಬೇಕಂತ ನನ್ನ ಕೇಳಿದ್ರೆ ದಯವಿಟ್ಟು ಆ ಫೋನ್ ಇಟ್ಕೊಂಡು ಹಂಗೆ ಯೂಸ್ ಮಾಡಿ. ನೆಕ್ಸ್ಟ್ ಇಯರ್ OnePlus 14R ಬಂದ್ರೆ ಅವಾಗ ನೋಡ್ಕೊಳ್ಳೋಣ. 13R ಅಷ್ಟೊಂದು ಇಂಪ್ರೂವ್ಮೆಂಟ್ ಏನಿಲ್ಲ ಅಂತಾನೆ ಹೇಳ್ತೀರಿ. ಇದು ಯಾರಿಗೆ ಬರೋ ಈ ಫೋನು ಅಂತ ನನ್ನೊಂದು ಕ್ವಶನ್ ನೀವು ಕೇಳಿದ್ರೆ ಮಾತ್ರ ನನ್ಗೆ OnePlusೇ ಬೇಕು, 30,000ದಿಂದ 40,000ದಲ್ಲಿ ಬೇಕಂದ್ರೆ ಮಾತ್ರ OnePlus 13R ತಗೊಳ್ಳಿ. ಇಲ್ಲ ಅಂದ್ರೆ ನಿಮ್ಗೆ ಒಂದು ಒಳ್ಳೆ ಆಪ್ಷನ್ ಇದೆ, 25,000ದಲ್ಲಿ ಸದ್ಯಕ್ಕೆ OnePlus Nord 4 ಸಿಗ್ತಾ ಇದೆ. ಈ ಫೋನ್ ತಗೊಳ್ಳೋದು, ಈ ಫೋನ್ ತಗೊಳ್ಳೋದು ಒಂದು 15,000 ನೀವು ಉಳಿಸಬಹುದು. ಐ ಹೋಪ್ OnePlus 13R ಬಗ್ಗೆ ಈಚ್ ಅಂಡ್ ಎವ್ರಿ ಪಾಯಿಂಟ್ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೊಂತೀನಿ. ದಯವಿಟ್ಟು ಇನ್ನೇನು ಡೌಟ್ಸ್ ಇದ್ರೇನು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಪ್ರತಿಯೊಂದು ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದಿವ್ಸ ರೇವನ್ ಸೈನಿಂಗ್ ಆಫ್. ಜೈ ಹಿಂದ್.